ಆಗಲೇ ಭಾಷೆಯಲ್ಲಿ ಹೇಳಿದ್ವಿ, ಭಾಳ ಸುಂದರವಾದಂಥ ಕ್ಷೇತ್ರ, ಸುತ್ತಮುತ್ತ ಸುಂದರವಾದಂಥ ಪರಿಸರ ಇರ್ತಕ್ಕಂಥ ಈ ಒಂದು ನಗರ ಅತ್ಯಂತ ಒಂದು ಸಿಹಿ ನೆನಪುಗಳು ಇವತ್ತು ಸೃಷ್ಟಿಯಾಗಿದೆ ನಮ್ಮಲ್ಲಿ. ಭಾಳ ನಾವು ಏನು ಸಂತೋಷದಿಂದ ಏನು ಹೇಳೋಕ್ಕಾಗ್ತದೆ. ತಾವು ಕೂಡ ಮ್ಯಾರಥಾನ್ ಭಾಗಿಯಾಗಿದ್ದೀರಿ ಸರ್. ನಾವೆಲ್ಲರೂ ಜನಪ್ರತಿನಿಧಿಗಳಾಗಿ, ಅದಕ್ಕಿಂತ ಹೆಚ್ಚಾಗಿ ಭಾರತೀಯರಾಗಿ ಒಂದು ಆರೋಗ್ಯಕರ ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ನಾವೆಲ್ಲರೂ ಒಂದು ಕೊಡುಗೆ ಕೊಡಬೇಕಾಗಿದೆ. ನಾವೇ ಅದಕ್ಕೆ ಸ್ವಯಂ ಒಂದು ಉತ್ಸಾಹವನ್ನು ಕೂಡ ಇಂದ ಭಾಗವಹಿಸಬೇಕಾಗಿದೆ. ಹೆಚ್ಚಿನ ಜನ ಇದರಲ್ಲಿ ಭಾಗವಹಿಸಬೇಕಾಗಿದೆ. ನಮ್ಮಿಂದ ಅದೇನಾದರೂ ಒಂದು ಸಣ್ಣ ಪ್ರೇರಣೆ ಆದರೂ ಕೂಡ ಅದೇ ಒಂದು ದೊಡ್ಡ ಲಾಭ ಅಂತ ನಾನು ಭಾವಿಸ್ತೀನಿ. ಈ ಒಂದು ಸುಂದರವಾದಂಥ ಕ್ಷೇತ್ರದಲ್ಲಿ ನಮಗೆ ಓಡೋಕ್ಕೆ ಅದೇ ಆ ಸೌಂದರ್ಯತೆ ಅಂತ ನೋಡ್ತಾನೆ ಏನು ಮ್ಯಾರಥಾನ್ ನಮಗೆ ಏನು ಅನಿಸಲೇ ಇಲ್ಲ. ಸೊ ಅದಕ್ಕಾಗಿ ಭಾಳ ಸಂತೋಷವಾಯಿತು. ಇಂಥ ಒಳ್ಳೆಯ ಕ್ಷೇತ್ರಕ್ಕೆ ಪ್ರವಾಸ ಮಾಡೋದ್ರ ದೃಷ್ಟಿಯಲ್ಲೂ ಕೂಡ ಇದು ಒಂದು ಒಳ್ಳೆಯ ಅವಕಾಶ. ಸೊ ಆ ನಿಟ್ಟಿನಲ್ಲೂ ಕೂಡ ನಮ್ಮ ಬೆಂಗಳೂರು, ಮೈಸೂರು ಏನು ಒಳ್ಳೊಳ್ಳೆ ರನ್ನರ್ಗಳಿದ್ದಾರೆ, ಅವರು ಕೂಡ ಬಂದು ಭಾಗವಹಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ಸರ್, ಈಗಿನ ಯುವ ಜನತೆಗೆ ತಮ್ಮ ಒಂದು ಸಂದೇಶ ಏನು? ಯುವ ಜನತೆ ಇವತ್ತು ಭಾರತೀಯ ಒಂದು ಕ್ರೀಡೆ ಇರ್ಬೋದು, ನಮ್ಮ ಫಿಟ್ ಇಂಡಿಯಾ ಒಂದು ಏನು ಮೂವ್ಮೆಂಟ್ ಇದೆ, ಒಂದು ಆರೋಗ್ಯಕರ ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ನಾವೆಲ್ಲರೂ ಮುಂದುವರಿತಾ ಇದ್ದೀವಿ. ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿರ್ತಕ್ಕಂಥ ಒಂದು ಹೊಣೆ ಇದೆ. ಯುವಕರಾಗಿ ನಾವು ಮುಂಬರುವ ಪೀಳಿಗೆ ಇಂಥ ಒಂದು ಒಳ್ಳೆಯ ಫಿಟ್ನೆಸ್ಸಿನ ಒಂದು ಭಾವನೆಯನ್ನು ಸೃಷ್ಟಿ ಮಾಡಬೇಕಂದ್ರೆ ನಾವೇ ಶುರು ಮಾಡಬೇಕಾಗಿದೆ. ನಮ್ಮ ಸಮಯದಲ್ಲಿ ನೀವು ಗೊತ್ತಿರೋ ಭಾರತದಲ್ಲಿ ಈ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಕಾಯಿಲೆಗಳು ಹೆಚ್ಚಾಗಿದೆ. ಡಯಾಬಿಟೀಸ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಅದೆಲ್ಲ ಪ್ರಿವೆಂಟಿವ್. ಒಂದು ಒಳ್ಳೆಯ ಫಿಟ್ ಆಗಿರ್ತಕ್ಕಂಥ ಜೀವನವನ್ನು ನಾವು ಒಂದು ಪಾಲಿಸಿದ್ರೆ ನಾವು ನಿಜಕ್ಕೂ ಇದೆಲ್ಲ ಕಾಯಿಲೆಗಳಿಂದ ದೂರ ಇರ್ಬೋದು. ಸೊ ಅದಕ್ಕಾಗಿ ಇಂಥ ಒಳ್ಳೆಯ ಕಾರ್ಯಕ್ರಮಗಳು ಮಾಡೋ ಮೂಲಕ ನಿತ್ಯ ನಾವು ಮಾಡಬೇಕಾಗಿರ್ತಕ್ಕಂಥ ವ್ಯಾಯಾಮ ಮತ್ತು ಫಿಟ್ನೆಸ್ ಬಗ್ಗೆ ನಾವು ಇರಬೇಕಾಗಿರ್ತಕ್ಕಂಥ ಕಾಳಜಿ ಅದು ಹೆಚ್ಚಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಸರ್, ಇವತ್ತು ರೋಟರಿ ಕ್ಲಬ್ದವರು ಮ್ಯಾರಥಾನ್ ಮಾಡಿದ್ದಾರೆ ಸರ್. ಇನ್ನು ಮುಂದೆ ಆ ರೋಟರಿ ಕ್ಲಬ್ನ ತಾವು ಇನ್ನೂ ಏನೇನು ಮಾಡಲಿಕ್ಕೆ ಬಯಸ್ತೀರಿ ಸರ್? ಇಡೀ ಭಾರತದಲ್ಲಿ ಒಂದು ಒಳ್ಳೆಯ ಸಮಾಜ ಸೇವೆ ಸಂಸ್ಥೆ, ಒಂದು ಪ್ರದೇಶದ ಎಲ್ಲ ಮುಖಂಡರಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಆ ಎಲ್ಲ ಒಂದು ರೋಟರಿ ಒಂದು ಸಂಘಟಿತ ದೃಷ್ಟಿಯಲ್ಲಿ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಶ್ಲಾಘನೀಯ. ನಮ್ಮ ಮೈಸೂರು ಭಾಗ ಇರ್ಬೋದು, ಬೆಂಗಳೂರು ಇರ್ಬೋದು, ಇವತ್ತು ಪ್ರಸ್ತುತ ನಮ್ಮ ಗೋಕಾಕ್ ಇರ್ಬೋದು, ಇಂಥ ಒಳ್ಳೆಯ ಸಮಾಜ ಸೇವೆ ಕಾರ್ಯಕ್ರಮ ಮಾಡೋ ಮೂಲಕ ಶಾಶ್ವತವಾದಂಥ ಒಂದು ಒಳ್ಳೆಯ ಒಂದು ಪರಿಹಾರ ನೀಡೋ ದೃಷ್ಟಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ನಿಜಕ್ಕೂ ಶ್ಲಾಘನೀಯ. ಮತ್ತು ಅದರ ಜೊತೆಗೆ ಆಧುನಿಕ ಕಾಲಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಏನು ಸೇವೆ, ಇಂಥ ಒಂದು ಆರೋಗ್ಯಕರ ಸಮಾಜ ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ಮತ್ತು ಒಂದು ಒಳ್ಳೆ ಫಿಟ್ ಇಂಡಿಯಾಗಾಗಿ ಒಂದು ಪ್ರೇರಣೆ ನೀಡೋ ದೃಷ್ಟಿಯಲ್ಲಿ ಏನು ಕಾರ್ಯಕ್ರಮ ಮಾಡ್ತಾರೆ ಅದು ಶ್ಲಾಘನೀಯ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸರ್.